ಅಂತ ಡಾಕ್ಟರ್ ರಂಗನಾಥ್ ಅವರೇ ಕೆಳಗಡೆ ಅಷ್ಟೇ ನಂಬ್ಕೊಂಡಿದ್ದಾರೆ, ಮೇಲ್ಗಡೆ ಅಷ್ಟೇ ನಂಬ್ಕೊಂಡಿದ್ದಾರೆ. ಯಾರ ಹೆಸರು ಕೂಡ ಹೇಳಲಿಕ್ಕೆ ಹೋಗೋದಿಲ್ಲ. ಎಲ್ಲ ಗೌರವಾನ್ವಿತ ಮುಖಂಡರುಗಳೇ, ಇವತ್ತು ನಾನು 10 ಗಂಟೆಗೆ 10:30 ಇಲ್ಲಿ ಬರಬೇಕಾಗಿತ್ತು. 2 ಗಂಟೆಗಳ ಕಾಲ ತಡವಾಗಿ ಬಂದಿದ್ದೇನೆ. ಮೊದಲು ತಮ್ಮ ಕ್ಷಮೆಯನ್ನ ಕೋರ್ತೇನೆ. ನಾನೇನೋ ಕರೆಕ್ಟ್ ಆಗಿ 10 ಗಂಟೆಗೆ ನಾನು ಅದು ಹ್ಯಾಂಡ್ ಪೋಸ್ಟ್ ಹತ್ರ ಇದ್ದೆ. ಅಡ್ಡ ಹಾಕಿರೋರು ಮುಟ್ಟಿದ್ದೀಗ ನಾನು ಇಲ್ಲಿ ಕರೆಕ್ಟ್ ಟೈಮ್ ಬರಬೇಕು ಅಂತ ಹೇಳಿ ನಾನು 9:30ಗೆ ಬಿಟ್ಟೆ. ಸೊ ಇವತ್ತು 26ನೇ ತಾರೀಕು ಲೋಕಸಭಾ ಚುನಾವಣೆ. ಈ ಚುನಾವಣೆಯಲ್ಲಿ ತಮ್ಮ ಆಶೀರ್ವಾದವನ್ನ ಮತ್ತೊಮ್ಮೆ ಕೋರಿ ನಾನು ಇಲ್ಲಿ ಬಂದಿದ್ದೇನೆ. ನಾನೇನು ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ನಾನು ಕೇಳೋದಿಷ್ಟೇ, ನಾನ್ ಮಾಡಿರೋ ಕೆಲಸಕ್ಕೆ ಕೂಲಿ ಕೊಡಿ ಅಂತ ಕೇಳಲಿಕ್ಕೋಸ್ಕರ ಇಲ್ಲಿ ಬಂದಿದ್ದೇನೆ. ನಾನು ಕುಣಿಗಲ್ ತಾಲೂಕಿನ ರೈತರ, ಯುವಕರ, ಮಹಿಳೆಯರ ಕಷ್ಟ ಸುಖಗಳಿಗೆ ಎಲ್ಲಾ ಸಂದರ್ಭದಲ್ಲೂ ಸ್ಪಂದಿಸಿದ್ದೇನೆ. ಇವತ್ತು ಉಚ್ಚಮಾಸ್ತಿಗೌಡರಿರ್ಬೋದು, ವೈಕೆ ರಾಮಮೋಹನ್ ಅವರಿರ್ಬೋದು, ಅವರ ಕನಸನ್ನ ನನಸು ಮಾಡಬೇಕು ಅಂತಕ್ಕಂತ ಪ್ರಯತ್ನವನ್ನ ನಾನು ಮಾಡಿದ್ದೇನೆ. ಇವತ್ತು ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನಗಳನ್ನ ಮಾಡಬಹುದು. ಈ ಕ್ಷೇತ್ರಕ್ಕೆ ನಾನೊಬ್ಬನೇ MP ಅಲ್ಲ, ಬಹಳ ಹಿಂದ್ಲಿಂದನೂ ಕೂಡ MP ಆಗಿದ್ದಾರೆ. ಮೊನ್ನೆ ಕುಮಾರಸ್ವಾಮಿ ಅವರು ಕೂಡ 2 ಬಾರಿ MP ಆಗಿದ್ರು. ನಿಮ್ಗೊಂದು ಬಾರಿ ಆಗಿದ್ರು, ಆ ಕಡೆಗೆ 1 ಬಾರಿ ಆಗಿದ್ರು. ಇದೊಂದು ಕುಣಿಗಲ್ ಒಂದು ಬಿಟ್ಟು ಉಳಿದದ್ದೆಲ್ಲ 2ನೇ ಬಾರಿ ಅವರು. ಸೊ ನೀವು ಅನೇಕರನ್ನ ನಾಯಕರುಗಳನ್ನ ನೋಡಿದ್ದೀರಿ. ನಾನೇನು ಹೊಸಬ ಅಲ್ಲ. ನನ್ನ ಕಾರ್ಯವೈಖರಿ, ನಾನು ಜನರ ಜೊತೆ, ಜನರ ಕಷ್ಟ ಸುಖಗಳಿಗೆ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಬಂದಿದ್ದೇನೆ ಅಂತಕ್ಕಂಥದ್ದನ್ನು ಕೂಡ ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ. ನಾನು ನಿಮ್ಮ ಪಂಚಾಯತಿಗೆ ಬಂದು ನಿಮ್ಮ ಪಂಚಾಯತಿನಲ್ಲೂ ಕೂತು ನಿಮ್ಮ ಕಷ್ಟ ಸುಖಗಳನ್ನ ಕೇಳ್ತಾ ತಾಲೂಕು ಆಡಳಿತ ಯಾವ ರೀತಿ ಕೆಲಸ ಮಾಡಬೇಕು, ಒಂದು ಪಂಚಾಯತಿ ಯಾವ ರೀತಿ ಇರಬೇಕು ಅಂತಕ್ಕಂಥದ್ದನ್ನು ಕೂಡ ಎಲ್ಲ ವಿಚಾರಗಳನ್ನ ಅರ್ಥ ಮಾಡಿಕೊಂಡು ಕೆಲಸ ಮಾಡ್ತಾ ನಿಮ್ಮ ಒಬ್ಬ ಸೋದರನಾಗಿ, ನಿಮ್ಮ ಮಗನಾಗಿ ನಾನು ಕೆಲಸ ಮಾಡಿದ್ದೇನೆ. ಅಥವಾ ನಾನೇನು ಯಾವುದೇ ಪಕ್ಷ, ಯಾವುದೇ ಜಾತಿ ಅಥವಾ ಇನ್ಯಾವುದೋ ವರ್ಗಕ್ಕೆ ಸೇರಿದವರು ಅಂತ ಹೇಳಿ ಅವರಿಗೆ ಸೀಮಿತವಾಗಿ ನಾನು ಕೆಲಸ ಮಾಡಿದವನಲ್ಲ. ನಾನು ಎಲ್ಲರ, ಇಡೀ ಕುಣಿಗಲ್ ತಾಲೂಕಿನ ಎಲ್ಲ ಜನರ ಹಿತದೃಷ್ಟಿಯನ್ನ ಕಾಪಾಡೋ ನಿಟ್ಟಿನಲ್ಲಿ ನಾನು ಪ್ರತಿಯೊಂದು ಹಂತದಲ್ಲೂ ಕೂಡ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಈ ಚುನಾವಣೆಯಲ್ಲಿ ನಿಮ್ಮ ಸ್ವಾಭಿಮಾನದ ಮತವನ್ನ ನಾನು ಕೇಳ್ತಾ ಇದ್ದೇನೆ. ಯಾವ ಸ್ವಾಭಿಮಾನದ ಮತ ಅಂತ ಹೇಳಿದ್ರೆ, ಇಲ್ಲಿ ನಿಮ್ ತಾಲೂಕವರು ಅಂತ ಹೇಳಿ ನಾಗರಾಜಯ್ಯನವರಾಗ್ಲಿ, ಕೃಷ್ಣಕುಮಾರ್ ಅವರಾಗ್ಲಿ ಅಥವಾ ಬೇರೆಯವರಾಗ್ಲಿ ಇಲ್ಲಿ ಯಾರು ನಿಂತಿಲ್ಲ. ಇಲ್ಲಿ ನಿಂತಿರೋರೇ ಬೇರೆಯವರು, ಹಾಸನ ಜಿಲ್ಲೆಯವರು. ನಾನು ನಿಮಗೆ ಸೇವೆ ಮಾಡಿದ್ದೀನಿ, ಸೇವೆ ಮಾಡ್ತಾ ಇದ್ದೀನಿ. ನಿಮ್ಮ ಕನಸಿನ ಹೇಮಾವತಿ ನೀರು ಇವತ್ತು ಹರಿಯುವಂತೆ ಮಾಡಿದ್ದೇವೆ. ಒಂದಷ್ಟು ಕೆರೆ ತುಂಬಿಸುವಂತ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಶಾಶ್ವತವಾಗಿ ಹೇಮಾವತಿ ನೀರು ನಿಮಗೆ ಬರಬೇಕು ಅಂತ ಹೇಳಿ ಸುಮಾರು 900 ಕೋಟಿಗೂ ಹೆಚ್ಚು ಹಣವನ್ನ ಇವತ್ತು ಮಂಜೂರಾತಿಯನ್ನ ಮಾಡಿಸಿ ಈ ಭಾಗಕ್ಕೆ ಶಾಶ್ವತವಾಗಿ ನೀರು ಬರುವಂತ ಕೆಲಸ ಈಗಾಗಲೇ ಪ್ರಾರಂಭ ಆಗಿದೆ. ಬೇಕು ಅಂದ್ರೆ ಹೋಗಿ ನೋಡ್ಕೊಂಡು ಬರ್ಬೋದು, ಕೆಲಸ ಪ್ರಾರಂಭ ಆಗಿದೆಯಾ ಇಲ್ವಾ ಅಂತ ಹೇಳಿ. ಬಿಜೆಪಿಯವರು, ದಳದವರು
ವಿರೋಧ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ಮತ್ತು ದಳದವರು ತುಮಕೂರು ಜಿಲ್ಲೆನಲ್ಲಿ ವಿರೋಧ ಮಾಡ್ತಾ ಇದ್ದಾರೆ. ಆದ್ರೆ ಈ ನಾಯಕರುಗಳು ಯಾವತ್ತೂ ಕೂಡ ಇಲ್ಲ ಇದು ಕುಣಗಲ್ಗೆ ನಮಗೆ ಬೇಕು ಅಂತ ಹೇಳಿ ಒಂದೇ ಒಂದು ಮಾತನ್ನು ಕೂಡ ಅವ್ರು ಹೇಳಲಿಲ್ಲ. ಸೊ ಹಾಗಾಗಿ ಇವತ್ತು ನಿಮ್ಮ ಸ್ವಾಭಿಮಾನದ ಮತ, ನಿಮ್ಮ ನೀರಿಗಾಗಿ ನಿಮ್ಮ ಮತವನ್ನ ನನಗೆ ಆಶೀರ್ವಾದ ಮಾಡೋದ್ರ ಮುಖಾಂತರ ತಾವು ಸಹಾಯ ಮಾಡಬೇಕು ಅಂತ ಕೇಳಲಿಕ್ಕೋಸ್ಕರ ನಾನು ಬಂದಿದ್ದೇನೆ. ನಿಮ್ಗೇನು ಆಬ್ಲಿಗೇಷನ್ಸ್ ಏನಿಲ್ಲ, ಏನೋ ನೀವು ವೋಟ್ ಹಾಕ್ಲೇಬೇಕು ಬಿಜೆಪಿಗೆ ಅಂತ. ಕಾರಣ ಏನು ಅಂತ ಅಂದ್ರೆ ಅವ್ರು ನಿಮ್ ಜಿಲ್ಲೆಯವರು ಅಲ್ಲ, ನಿಮ್ ಕಷ್ಟ ಸುಖ ನೋಡೋರು ಅಲ್ಲ, ಅವ್ರೇನ್ ಕೆಲಸನೂ ಮಾಡ್ಕೊಟ್ಟಿಲ್ಲ. ಅಥವಾ ಏನೋ ನಾಗರಾಜಯ್ಯನ ಮನೆಯವ್ರು ನಿಂತವ್ರೆ ಅಂತ ನಾಗರಾಜಯ್ಯನ ಮನೆಯವ್ರಿಗೂ ಹಾಕೋಂಗಿಲ್ಲ. ಕೃಷ್ಣಕುಮಾರ್ ಮನೆಯವ್ರು ನಿಂತವ್ರೆ ಅಂತ ಕೃಷ್ಣಕುಮಾರ್ ಮನೆಯವರು ಇನ್ನಲ್ಲ. ಈಗ ಉಳ್ಕೊಂಡಿರೋನ್ ಯಾರು? ಅದಕ್ಕೆ ನಿಮ್ ಕೈ ಮುಗಿ ಕೇಳ್ತಾ ಇದೀನಿ, ನಿಮ್ಮ ಮನೆಯ ಮಗನಾಗಿ ನೀವು ಯಾವುದೇ ಪಕ್ಷದಲ್ಲಿರಿ, ಯಾರ ಜೊತೆನೆ ಗುರುತಿಸ್ಕೊಂಡಿರಿ, ಈ ಕುಣಿಗಲ್ ತಾಲೂಕಿನ ಅಭಿವೃದ್ಧಿಗೆ ನಾನು ನಿಮ್ಮ ಮಗನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನಗೆ ನೀವು ಆಶೀರ್ವಾದ ಮಾಡಬೇಕು. ಇವತ್ತು ಸರ್ಕಾರ, ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿಮ್ ಜೊತೆ ಇದ್ದಾರೆ. ಅವರು ಬಿಜೆಪಿಯವರು ಇಸ್ಕೊತಾ ಇದ್ದಾರೆ, ದಳದವರು ಇಸ್ಕೊತಾ ಇದ್ದಾರೆ. ಅದಕ್ಕೆ ನಾನು ನಿಮ್ಮನ್ನ ಕೇಳ್ತಾ ಇರೋದು, ಅವ್ರನ್ನೂ ಹೋಗಿ ಕೇಳಿ ನೋಡಪ್ಪ, ಕೃಷ್ಣಕುಮಾರ್ ನಿಲ್ಲಿಲ್ಲ, ನಾಗರಾಜಯ್ಯನ ಮನೆಯವ್ರು ನಿಲ್ಲಿಲ್ಲ, ಇನ್ಯಾಕೆ ಸುಮ್ಮನೆ ಯಾರಿಗೋ ಓಟ್ ಹಾಕಿ ವೇಸ್ಟ್ ಮಾಡ್ತೀರಿ? ಓಟ್ ಹಾಕ್ಬೇಡಿ, ದಯವಿಟ್ಟು ಕಾಂಗ್ರೆಸ್ ಓಟ್ ಹಾಕಿ. ನಮ್ ಸರ್ಕಾರ ನಿಮ್ಗೆ ಕೈ ಜೋಡಿಸಿ ಗ್ಯಾರಂಟಿ ಕೊಟ್ಟಿದೆ. ಆ ಓಟಿನ ಋಣವನ್ನ ನೀವು ಏನು ಗ್ಯಾರಂಟಿಯ ಋಣವನ್ನ ನಿಮ್ಮ ತಾಲೂಕಿನ ಅಭಿವೃದ್ಧಿಯನ್ನ ಗಮನದಲ್ಲಿಟ್ಕೊಂಡು ಅವ್ರಿಗೆ ಡಿ ಕೆ ಸುರೇಶ್ ರವರ 2ನೇ ಕ್ರಮ ಸಂಖ್ಯೆಯ ಹಸ್ತದ ಗುರುತಿಗೆ, ಯಾವ್ದಮ್ಮ 2ನೇ ಗುರುತು? 2,000 ರೂಪಾಯಿ ಗುರುತು. 2,000 ಎಷ್ಟು? 2,000 ತಾನೆ? ಅದಕ್ಕೆ 2ನೇ ನಂಬರ್. ಆ 2ನೇ ನಂಬರ ಹಸ್ತದ ಗುರುತಿಗೆ ತಾವೆಲ್ಲರೂ ಕೂಡ ನನಗೆ ಆಶೀರ್ವಾದ ಮಾಡಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂಡ ನಿಮ್ ಜೊತೆ ಈ ತಾಲೂಕಿನ ಅಭಿವೃದ್ಧಿಗೆ ನಾವೆಲ್ಲ ಭದ್ರಾಗಿದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.